ಉತ್ತಮ ಆರೋಗ್ಯಕ್ಕೆ ನಮಗೆ ಮಿತ ಪ್ರಮಾಣದಲ್ಲಿ LDL ಮತ್ತು HDL ಎರಡೂ ಬಗೆಯ ಕೊಲೆಸ್ಟ್ರಾಲ್ಗಳ ಅಗತ್ಯ ಇದೆ. ಇದರಲ್ಲಿ LDL ಕೊಲೆಸ್ಟ್ರಾಲ್ ಜಿಡ್ಡು ಗುಣವನ್ನು ಹೊಂದಿದ್ದು ನರಗಳ ಒಳಭಾಗದಲ್ಲಿ ಅಂಟಿಕೊಂಡು ರಕ್ತದ ಪ್ರವಾಹಕ್ಕೆ ತಡೆ ಉಂಟು ಮಾಡುತ್ತೆ. ಇದೇ ಕಾರಣಕ್ಕೆ LDL ಅನ್ನು ಬ್ಯಾಡ್ ಕೊಲೆಸ್ಟ್ರಾಲ್ ಅಂತ ಕರೆಯಲಾಗುತ್ತೆ. ಈ ಕೆಟ್ಟ ಕೊಲೆಸ್ಟ್ರಾಲ್ ಕಣಗಳನ್ನು ಹೊರಹಾಕುವ ಪ್ರೋಟೀನ್ ಭರಿತ ಆಹಾರಗಳ ಬಗ್ಗೆ ಇಲ್ಲಿದೆ ಡೀಟೇಲ್ಸ್. ಕೆಟ್ಟ ಕೊಲೆಸ್ಟ್ರಾಲ್ ನಿವಾರಿಸುವ ಪ್ರೋಟೀನ್ ಭರಿತ ಆಹಾರಗಳು. ದೇಹದಲ್ಲಿ ಸಂಗ್ರಹಗೊಂಡಿರುವ ಕೆಟ್ಟ ಕೊಲೆಸ್ಟ್ರಾಲ್ ಅಥವಾ LDL ಕಣಗಳನ್ನು ಹೊರಹಾಕಲು ಹೆಚ್ಚಿನ ಪ್ರೋಟೀನ್ನ ಅಗತ್ಯ ಇರುತ್ತೆ. ಈ ಗುಣವನ್ನ ಹೊಂದಿರುವ 7 ಅದ್ಭುತ ಆಹಾರಗಳನ್ನು ಸೇವಿಸುವ ಮೂಲಕ ಮನೆಯಲ್ಲಿಯೇ ನೈಸರ್ಗಿಕವಾಗಿ ಈ ಮಟ್ಟಗಳನ್ನ ಕಡಿಮೆ ಮಾಡಿಕೊಳ್ಳಬಹುದು. ಉತ್ತಮ ಆರೋಗ್ಯಕ್ಕೆ ನಮಗೆ ಮಿತ ಪ್ರಮಾಣದಲ್ಲಿ LDL ಮತ್ತು HDL ಎರಡೂ ಬಗೆಯ ಕೊಲೆಸ್ಟ್ರಾಲ್ಗಳ ಅಗತ್ಯ ಇದೆ. ಇದರಲ್ಲಿ LDL ಕೊಲೆಸ್ಟ್ರಾಲ್ ಜಿಡ್ಡು ಗುಣವನ್ನು ಹೊಂದಿದ್ದು ನರಗಳು ಕವಲಾಗಿರುವಲ್ಲಿ ಅಥವಾ ತಿರುವು ಇರುವಲ್ಲಿ ನರಗಳ ಒಳಭಾಗದಲ್ಲಿ ಅಂಟಿಕೊಂಡು ರಕ್ತದ ಪ್ರವಾಹಕ್ಕೆ ತಡೆ ಉಂಟು ಮಾಡುತ್ತೆ. ಇದೇ ಕಾರಣಕ್ಕೆ ಇದಕ್ಕೆ ಕೆಟ್ಟ ಕೊಲೆಸ್ಟ್ರಾಲ್ ಅಥವಾ ಬ್ಯಾಡ್ ಕೊಲೆಸ್ಟ್ರಾಲ್ ಅನ್ನುವ ಉಪನಾಮವನ್ನು ನೀಡಲಾಗಿದೆ. ಹೀಗೆ ದೇಹದ ಹಲವೆಡೆ ರಕ್ತದ ಪ್ರವಾಹಕ್ಕೆ ತಡೆ ಉಂಟು ಮಾಡಿದ್ದ ಕೆಟ್ಟ ಕೊಲೆಸ್ಟ್ರಾಲ್ ಅನ್ನ ಸಡಿಲಿಸಿ ನಿವಾರಿಸಲು ಪ್ರೋಟೀನ್ ಭರಿತ ಆಹಾರದ ಸೇವನೆ ಒಂದು ಸುಲಭ ಮತ್ತು ನೈಸರ್ಗಿಕವಾಗಿ ಸಾಧ್ಯವಾಗಿಸಬಹುದಾದ ವಿಧಾನ. ಯಾಕಂದ್ರೆ ಕೊಲೆಸ್ಟ್ರಾಲ್ ಮಟ್ಟಗಳು ಏರದಂತೆ ತಡೆಯಲು ಪ್ರೋಟೀನ್ ಮುಖ್ಯವಾಗಿ ಬಳಕೆಯಾಗುತ್ತೆ. ಅಲ್ಲದೆ ಪ್ರೋಟೀನ್ ಭರಿತ ಆಹಾರಗಳನ್ನು ಸೇವಿಸಿದಾಗ ಇದು ಹೆಚ್ಚು ಹೊತ್ತು ಹೊಟ್ಟೆ ತುಂಬಿದ ಭಾವನೆಯನ್ನ ಮೂಡಿಸಿ ಅನಗತ್ಯ ಆಹಾರ ಸೇವನೆಯಿಂದ ತಡೆಯುತ್ತೆ. ತನ್ಮೂಲಕ ತೂಕ ನಿರ್ವಹಣೆಗೆ ನೆರವಾಗುತ್ತೆ. ತೂಕ ನಿರ್ವಹಣೆಯು ಕೊಲೆಸ್ಟ್ರಾಲ್ ನಿರ್ವಹಣೆಗೆ ಅಗತ್ಯ. ಅಧಿಕ ಪ್ರೋಟೀನ್ ಉಳ್ಳ 7 ಆಹಾರಗಳನ್ನ ನಾವೀಗ ನೋಡ್ತಾ ಹೋಗೋಣ. ಇವು ಕೊಲೆಸ್ಟ್ರಾಲ್ ಮಟ್ಟಗಳನ್ನ ಯಶಸ್ವಿಯಾಗಿ ಕಡಿಮೆ ಮಾಡೋದನ್ನ ಈಗಾಗಲೇ ಅಧ್ಯಯನಗಳಿಂದ ಕಂಡುಕೊಳ್ಳಲಾಗಿದೆ. ಅಷ್ಟಕ್ಕೂ ಪ್ರೋಟೀನ್ ಕೊಲೆಸ್ಟ್ರಾಲ್ ಮಟ್ಟಗಳನ್ನ ಕಡಿಮೆ ಹೇಗೆ ಮಾಡುತ್ತೆ? ಪ್ರೋಟೀನ್ ಅನ್ನೋದು ಅತಿ ಸೂಕ್ಷ್ಮ ಪೋಷಕಾಂಶವಾಗಿದ್ದು ನಮ್ಮ ದೇಹದ ಪ್ರತಿ ಜೀವಕೋಶಕ್ಕೂ ಅಗತ್ಯವಾಗಿದೆ ಹಾಗೂ ಹಲವಾರು ಕಾರ್ಯಗಳಿಗೆ ಇಂಧನದಂತೆ ಇದು ಕಾರ್ಯನಿರ್ವಹಿಸುತ್ತೆ. ಆಹಾರದ ಮೂಲಕ ಲಭಿಸುವ ಪ್ರೋಟೀನ್ ಪ್ಲಾಸ್ಮಾ ರಸದೂತಗಳ ಸಾಂದ್ರತೆಯ ಮೇಲೆ ಪರಿಣಾಮ ಬೀರುವ ಮೂಲಕ ಕೊಲೆಸ್ಟ್ರಾಲ್ನ ಜೀವ ರಾಸಾಯನಿಕ ಕ್ರಿಯೆಯನ್ನ ಬದಲಾಯಿಸಬಹುದು. ಆಹಾರದ ಮೂಲಕ ಲಭಿಸುವ ಪ್ರೋಟೀನ್ ಮೂಲದಿಂದ ಪರಿಣಾಮ ಬೀರುತ್ತೆ ಅಂತ ಭಾವಿಸಲಾದ ರಸದೂತಗಳಲ್ಲಿ ಇನ್ಸುಲಿನ್, ಗ್ಲುಕಗಾನ್ ಮತ್ತು ಥೈರಾಯ್ಡ್ ರಸದೂತಗಳು ಕೂಡ ಸೇರಿವೆ. ಹಾಗಾಗಿ ನಮ್ಮ ಆಹಾರದಲ್ಲಿ ಸಾಕಷ್ಟು ಪ್ರೋಟೀನ್ ಇರುವಂತೆ ನೋಡಿಕೊಳ್ಳುವ ಮೂಲಕ ಒಟ್ಟಾರೆ ಆರೋಗ್ಯವನ್ನ ಕಾಪಾಡಿಕೊಳ್ಳುವ ಜೊತೆಗೆ ಕೊಲೆಸ್ಟ್ರಾಲ್ ಮಟ್ಟಗಳನ್ನು ಕೂಡ ನಿರ್ವಹಿಸಬಹುದು. ಕೊಲೆಸ್ಟ್ರಾಲ್ ಮಟ್ಟಗಳ ನಿರ್ವಹಣೆಗೆ ನೆರವಾಗುವ ಪ್ರೋಟೀನ್ ಭರಿತ ಆಹಾರಗಳು ಉತ್ತಮ ಆರೋಗ್ಯ ಮತ್ತು ದೇಹದ ಹರಡತಿಗೆ ಈ ಪ್ರೋಟೀನ್ ಅತಿ ಅವಶ್ಯಕವಾಗಿದೆ. ಈ ಪ್ರೋಟೀನ್ ಅಂಶ ಹೆಚ್ಚಿರುವ ಆಹಾರಗಳನ್ನ ಸೂಪರ್ ಫುಡ್ ಅಂತ ಗುರುತಿಸಲಾಗುತ್ತೆ. ಹೀಗೆ ಗುರುತಿಸಲ್ಪಟ್ಟ 7 ಸೂಪರ್ ಆಹಾರಗಳು ಹೆಚ್ಚಿನ ಔಷಧಿಗಳ ಅಗತ್ಯ ಇಲ್ಲದೆ ಅಧಿಕ ಕೊಲೆಸ್ಟ್ರಾಲ್ ಮಟ್ಟಗಳನ್ನ ನಿಯಂತ್ರಣಕ್ಕೆ ತರಲು ನೆರವಾಗಬಲ್ಲವು. ಇಂತಹ ಸೂಪರ್ ಫುಡ್ ಪ್ರೋಟೀನ್ ಭರಿತ ಆಹಾರಗಳು ಯಾವ್ಯಾವು ಅಂತ ನೋಡ್ತಾ ಹೋಗೋಣ. ಮೊದಲಿಗೆ ಸಾಲ್ಮನ್. ಇದೊಂದು ಸಾಗರ ಉತ್ಪನ್ನವಾಗಿದ್ದು ಮಿತ ಪ್ರಮಾಣದಲ್ಲಿ ಸೇವಿಸುವ ಮೂಲಕ ಉತ್ತಮ ಪ್ರಮಾಣದ ಒಮೆಗಾ 3 ಕೊಬ್ಬಿನ ಆಮ್ಲಗಳು ಹಾಗೂ ಪ್ರೋಟೀನ್ ಅನ್ನ ಪಡೆದುಕೊಳ್ಳಬಹುದು. ಇದು ಕೊಲೆಸ್ಟ್ರಾಲ್ ಮಟ್ಟಗಳನ್ನ ಮತ್ತು ದೇಹದ ಉರಿಯೂತವನ್ನ ಕಡಿಮೆ ಮಾಡುತ್ತೆ. ಇನ್ನು ಮೊಟ್ಟೆಗಳು. ಇದೊಂದು ಪರಿಪೂರ್ಣ ಪ್ರೋಟೀನ್ ಆಹಾರ ಮೂಲವಾಗಿದ್ದು ಅಗ್ಗವೂ ಸದಾ ಲಭ್ಯವೂ ಇರುವ ಸುಲಭ ಆಹಾರವಾಗಿದೆ. ಇದುವರೆಗೆ ತಿಳಿದಿದ್ದಂತೆ ಮೊಟ್ಟೆಗಳನ್ನ ಮಿತ ಪ್ರಮಾಣದಲ್ಲಿ ಸೇವಿಸಿದಾಗ ಇದರಿಂದೇನು ಕೊಲೆಸ್ಟ್ರಾಲ್ ಮಟ್ಟಗಳು ಏರೋದಿಲ್ಲ. ಬದಲಿಗೆ ಇವು ಒಳ್ಳೆಯ ಅಥವಾ HDL ಕೊಲೆಸ್ಟ್ರಾಲ್ ಮಟ್ಟಗಳನ್ನ ಹೆಚ್ಚಿಸಿ ಹೃದಯದ ಆರೋಗ್ಯವನ್ನ ಉತ್ತಮಗೊಳಿಸಲು ನೆರವಾಗ್ತವೆ. ಇನ್ನು ಗ್ರೀಕ್ ಯೋಗರ್ಟ್. ಇದೊಂದು ಮೊಸರಿನ ವಿಧವಾಗಿದ್ದು ಪ್ರೋಟೀನ್ ನಿಂದ ಭರಿತಗೊಂಡಿದೆ. ಅಲ್ಲದೆ ಇದರಲ್ಲಿರುವ ಆರೋಗ್ಯ ಸ್ನೇಹಿ ಬ್ಯಾಕ್ಟೀರಿಯಾಗಳು ಕರುಳಿನ ಆರೋಗ್ಯವನ್ನ ವೃದ್ಧಿಸ್ತವೆ. ಈ ಆರೋಗ್ಯ ಸ್ನೇಹಿ ಬ್ಯಾಕ್ಟೀರಿಯಾಗಳು ಕರುಳುಗಳು LDL ಕೊಲೆಸ್ಟ್ರಾಲ್ ಅಂಶಗಳನ್ನ ಹೀರಿಕೊಳ್ಳುವುದನ್ನ ತಡೀತವೆ. ತನ್ಮೂಲಕ LDL ಕೊಲೆಸ್ಟ್ರಾಲ್ ಮಟ್ಟ ಕಡಿಮೆಯಾಗಲು ನೆರವಾಗ್ತವೆ. ಈ ಮೊಸರು ಹುಳಿಯಾಗಿದ್ರೂ ಸಕ್ಕರೆ ಬೆರೆಸದ ಸಾದಾ ಮೊಸರೆ ಅತ್ಯುತ್ತಮ ಆಯ್ಕೆಯಾಗಿದೆ. ಇನ್ನು ನವಣೆ ಅಕ್ಕಿ ಅಥವಾ ಕ್ವಿನೋವಾ. ನವಣೆ ಅಕ್ಕಿಯು ಪ್ರೋಟೀನ್ ಭರಿತವಾಗಿರುವ ಹಾಗೂ ನಮ್ಮ ಪೂರ್ವಜರು ನೂರಾರು ವರ್ಷಗಳಿಂದ ಸೇವಿಸುತ್ತಾ ಬಂದಿರುವ ಧಾನ್ಯವಾಗಿದೆ. ಇದರಲ್ಲಿ ಬಹುತೇಕ ಎಲ್ಲ ಅಮೈನೋ ಆಮ್ಲಗಳಿದ್ದು ದೇಹದ ಪೋಷಣೆಗೆ ನೆರವಾಗ್ತವೆ. ಅಲ್ಲದೆ ಇದರಲ್ಲಿರುವ ಉತ್ತಮ ಪ್ರಮಾಣದ ಕರಗದ ನಾರಿನಂಶ ಕೊಲೆಸ್ಟ್ರಾಲ್ ಮಟ್ಟಗಳನ್ನು ತಗ್ಗಿಸಲು ನೆರವಾಗ್ತವೆ. ನಿಮ್ಮ ಆಹಾರದಲ್ಲಿ ಸಸ್ಯಜನ್ಯ ಪ್ರೋಟೀನ್ ಅಂಶವನ್ನ ಹೆಚ್ಚಿಸಲು ಹಾಗೂ ಹೃದಯದ ಆರೋಗ್ಯವನ್ನ ವೃದ್ಧಿಸಲು ನವಣೆ ಅಕ್ಕಿಯನ್ನ ನಿಮ್ಮ ನಿತ್ಯದ ಆಹಾರದಲ್ಲಿ ಅಳವಡಿಸಿಕೊಳ್ಳಿ. ಇನ್ನು ಕಾಬೂಲ್ ಕಡ್ಲೆ.
ಗಾರ್ಬ್ಯಾಂಜೋ ಬೀನ್ಸ್ ಅಂತಲೂ ಕರೆಯಲ್ಪಡುವ ಈ ಬಿಳಿ ಕಡಲೆಕಾಳುಗಳು ಪ್ರೋಟೀನ್ ಮತ್ತು ಕರಗುವ ನಾರಿನಂಶದ ಅತ್ಯುತ್ತಮ ಸಂಯೋಜನೆಯಾಗಿದೆ. ಈ ನಾರಿನಂಶ ಪಿತ್ತದ ಆಮ್ಲಗಳನ್ನ ಕೊಲೆಸ್ಟ್ರಾಲ್ ಕಣಗಳಿಗೆ ಅಂಟಿಕೊಳ್ಳುವಂತೆ ಮಾಡಿ ಇವುಗಳನ್ನ ಸುಲಭವಾಗಿ ನಿವಾರಿಸಲು ಸಾಧ್ಯವಾಗುವಂತೆ ಮಾಡುತ್ತೆ. ಇದಕ್ಕಾಗಿ ಬಿಳಿ ಕಡಲೆಯನ್ನ ನಿಮ್ಮ ಸೂಪ್, ಸಲಾಡ್ಗಳಲ್ಲಿ ಅಳವಡಿಸಿ ಸೇವಿಸಿ. ಇದು ರುಚಿಕರವೂ ಹೃದಯ ಸ್ನೇಹಿಯೂ ಆದ ಆಹಾರವಾಗಿದೆ. ಇನ್ನು ಟೋಫು, ಸೋಯಾ ಅವರೆಯಿಂದ ಮಾಡಲ್ಪಟ್ಟ ಈ ಆಹಾರ ಸಂತೃಪ್ತ ಕೊಬ್ಬುಗಳು ಹಾಗೂ ಸಸ್ಯಜನ್ಯ ಪ್ರೋಟೀನ್ನ ಉತ್ತಮ ಮೂಲವಾಗಿದೆ. ಇದರಲ್ಲಿರುವ ಪ್ರೋಟೀನ್ LDL ಕೊಲೆಸ್ಟ್ರಾಲ್ ಮಟ್ಟಗಳನ್ನು ತಗ್ಗಿಸಲು ಮತ್ತು ಹೃದ್ರೋಗಗಳ ಸಾಧ್ಯತೆಯನ್ನು ಕಡಿಮೆ ಮಾಡುತ್ತೆ. ಟೋಪುವನ್ನು ನಿಮ್ಮ ನಿತ್ಯದ ಸೂಪ್, ಸ್ಮೂತಿಗಳು ಅಥವಾ ಹುರಿದ ಆಹಾರಗಳೊಂದಿಗೆ ಸೇವಿಸುವ ಮೂಲಕ ಹಲವಾರು ಆರೋಗ್ಯಕರ ಪ್ರಯೋಜನಗಳನ್ನು ಪಡೆಯಬಹುದು. ಕೊಲೆಸ್ಟ್ರಾಲ್ ಅನ್ನು ಅದ್ಭುತವಾಗಿ ಕಡಿಮೆ ಮಾಡುವ ಫುಡ್ ಕಾಂಬಿನೇಷನ್ ಇದು. ಇನ್ನು ಬಾದಾಮಿ, ಇದರಲ್ಲಿರುವ ಸಸ್ಯಜನ್ಯ ಪ್ರೋಟೀನ್ ಹಾಗೂ ಹಲವಾರು ಪೋಷಕಾಂಶಗಳು ಆರೋಗ್ಯಕರ ಕೊಬ್ಬುಗಳು, ಆಂಟಿ ಆಕ್ಸಿಡೆಂಟ್ಗಳು ಆರೋಗ್ಯವನ್ನು ವೃದ್ಧಿಸ್ತವೆ. ಜೊತೆಗೆ ಇದರಲ್ಲಿರುವ ಅಸಂತೃಪ್ತ ಕೊಬ್ಬುಗಳು LDL ಕೊಲೆಸ್ಟ್ರಾಲ್ ಅನ್ನು ತಗ್ಗಿಸಿ ಹೃದಯದ ಕಾಯಿಲೆಗಳ ಸಾಧ್ಯತೆಯನ್ನು ತಗ್ಗಿಸುತ್ತೆ. ಈ ಪ್ರೋಟೀನ್ ಭರಿತ ಆಹಾರವನ್ನು ನಿಮ್ಮ ನಿತ್ಯದ ಸಲಾಡ್ನೊಂದಿಗೆ ಅಥವಾ ರಾತ್ರಿ ನೆನೆಸಿಟ್ಟು ನಿತ್ಯವೂ ಬೆಳಗ್ಗೆ ಸೇವಿಸಬಹುದು. ಡೆಸ್ಕ್ ಬ್ಯೂರೋ, ಜಿ ಕನ್ನಡ ನ್ಯೂಸ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.